ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿರುವ ಆ ಒಂದು ಕೃತ್ಯದ ಹಿಂದೆ ಶಂಕಿತ ಉಗ್ರ ಉಮರ್ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಗೊಂಡ ಕಾರಿನಲ್ಲಿ ಇದ್ದ ಡಾಕ್ಟರ್ ಉಮರ್ ನಬಿ, ಜಮ್ಮು ಕಾಶ್ಮೀರ ನಿವಾಸಿ ಡಾಕ್ಟರ್ ಉಮರ್ ನಬಿ ನಿನ್ನೆ ಹರಿಯಾಣದಿಂದ ಎಸ್ಕೇಪ್ ಆಗಿದ್ದ. ಹರಿಯಾಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಸಿಕ್ತು. ಆ ಸಂದರ್ಭದಲ್ಲಿ ಆತ ಪೊಲೀಸರ ಕೈಯಿಂದ ಎಸ್ಕೇಪ್ ಆಗಿದ್ದ. ಅವ್ರಿಗೆ ಸಿಕ್ಕಿರಲಿಲ್ಲ. ಡಾಕ್ಟರ್ ಉಮರ್ ನಬಿ ಫರೀದಾಬಾದ್ ಸ್ಫೋಟದ ರೂವಾರಿ ಅಂತ ಹೇಳಲಾಗಿದೆ. ಉಗ್ರ ಉಮರ್ ನಬಿ ನಿನ್ನೆ ಹರಿಯಾಣದ ದಾಳಿಯ ನಂತರದಲ್ಲಿ ಆತ ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ನ. ಹಾಗಾದ್ರೆ ಸಿಕ್ಕದಷ್ಟು ಡ್ಯಾಮೇಜ್ ಮಾಡಿ ಅತ್ಲಾಗೆ ಸೂಸೈಡ್ ಬಾಂಬರ್ ಆಗ್ಬಿಡೋಣ ಅಂತ ಕಾರಿನಲ್ಲಿ ಶಂಕಿತ ಉಗ್ರ ಉಮರ್ ನಬಿ ಇದ್ದ ಅನುಮಾನ ವ್ಯಕ್ತವಾಗಿದೆ. ಗುಪ್ತಚರ ಸಂಸ್ಥೆಗಳು ಉಮರ್ ಜಾಡು ಹಿಡಿದು ಶೋಧ ನಡೆಸ್ತಾ ಇವೆ. ಸ್ಫೋಟಿಸಿದ ಕಾರಿನಲ್ಲಿದ್ದಂತಹ ಮೃತ ವ್ಯಕ್ತಿಯ ಡಿಎನ್ಎಯನ್ನು ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಉದ್ದೇಶಿತ ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದರ ವಿವರವಾದ ವಿಷಯಗಳು ತನಿಖೆಯ ನಂತರವಷ್ಟೇ ಬಯಲಾಗಲಿದೆ. ಎಫ್ಎಸ್ಎಲ್ ವರದಿ ಕೂಡ ಬರಬೇಕಾಗುತ್ತೆ. ಪೊಲೀಸರು ಮತ್ತು ಕೇಂದ್ರದ ಹಲವು ಏಜೆನ್ಸಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಹರಿಯಾಣದಲ್ಲಿ ನಿನ್ನೆ ಒಂದು ಮೇಜರ್ ದಾಳಿ ಕೇಂದ್ರ ತನಿಖಾ ಏಜೆನ್ಸಿಗಳಿಂದ ನಡೆದಿತ್ತು. ಸಾವಿರಾರು ಕೆಜಿ ಸ್ಫೋಟಕಗಳನ್ನು, ಅಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆ ನಂತರದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ನಿನ್ನೆ ಸಾಯಂಕಾಲ ಈ ಒಂದು ಸ್ಫೋಟ ಸಂಭವಿಸಿದೆ. ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಏನಾದರೂ ಡ್ರೈವ್ ಮಾಡಿದ್ರ, ಆತ್ಮಾಹುತಿ ದಾಳಿ ಆಗ್ಲಿ ಅಂತಾನೆ ಮಾಡಿದ್ದ ಇದು. ಆ ಕಾರ್ನಲ್ಲಿ ಇದ್ದಂತಹ ಏಕೈಕ ವ್ಯಕ್ತಿ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಆತ ಪಾರ್ಕಿಂಗ್ ಲಾಟ್ ಒಳಗಡೆ ಕಾರ್ ಎಂಟ್ರಿ ಮಾಡುವಾಗ ಕಾಣಿಸುತ್ತೆ. ಆ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅಂತ ಗುಪ್ತಚರ ಮಾಹಿತಿ ಹೇಳ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿರುವ ಆ ಒಂದು ಕೃತ್ಯದ ಹಿಂದೆ ಶಂಕಿತ ಉಗ್ರ ಉಮರ್ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಗೊಂಡ ಕಾರಿನಲ್ಲಿ ಇದ್ದ ಡಾಕ್ಟರ್ ಉಮರ್ ನಬಿ, ಜಮ್ಮು ಕಾಶ್ಮೀರ ನಿವಾಸಿ ಡಾಕ್ಟರ್ ಉಮರ್ ನಬಿ ನಿನ್ನೆ ಹರಿಯಾಣದಿಂದ ಎಸ್ಕೇಪ್ ಆಗಿದ್ದ. ಹರಿಯಾಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಸಿಕ್ತು. ಆ ಸಂದರ್ಭದಲ್ಲಿ ಆತ ಪೊಲೀಸರ ಕೈಯಿಂದ ಎಸ್ಕೇಪ್ ಆಗಿದ್ದ. ಅವ್ರಿಗೆ ಸಿಕ್ಕಿರಲಿಲ್ಲ. ಡಾಕ್ಟರ್ ಉಮರ್ ನಬಿ ಫರೀದಾಬಾದ್ ಸ್ಫೋಟದ ರೂವಾರಿ ಅಂತ ಹೇಳಲಾಗಿದೆ. ಉಗ್ರ ಉಮರ್ ನಬಿ ನಿನ್ನೆ ಹರಿಯಾಣದ ದಾಳಿಯ ನಂತರದಲ್ಲಿ ಆತ ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ನ. ಹಾಗಾದ್ರೆ ಸಿಕ್ಕದಷ್ಟು ಡ್ಯಾಮೇಜ್ ಮಾಡಿ ಅತ್ಲಾಗೆ ಸೂಸೈಡ್ ಬಾಂಬರ್ ಆಗ್ಬಿಡೋಣ ಅಂತ ಕಾರಿನಲ್ಲಿ ಶಂಕಿತ ಉಗ್ರ ಉಮರ್ ನಬಿ ಇದ್ದ ಅನುಮಾನ ವ್ಯಕ್ತವಾಗಿದೆ. ಗುಪ್ತಚರ ಸಂಸ್ಥೆಗಳು ಉಮರ್ ಜಾಡು ಹಿಡಿದು ಶೋಧ ನಡೆಸ್ತಾ ಇವೆ. ಸ್ಫೋಟಿಸಿದ ಕಾರಿನಲ್ಲಿದ್ದಂತಹ ಮೃತ ವ್ಯಕ್ತಿಯ ಡಿಎನ್ಎಯನ್ನು ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಉದ್ದೇಶಿತ ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದರ ವಿವರವಾದ ವಿಷಯಗಳು ತನಿಖೆಯ ನಂತರವಷ್ಟೇ ಬಯಲಾಗಲಿದೆ. ಎಫ್ಎಸ್ಎಲ್ ವರದಿ ಕೂಡ ಬರಬೇಕಾಗುತ್ತೆ. ಪೊಲೀಸರು ಮತ್ತು ಕೇಂದ್ರದ ಹಲವು ಏಜೆನ್ಸಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಹರಿಯಾಣದಲ್ಲಿ ನಿನ್ನೆ ಒಂದು ಮೇಜರ್ ದಾಳಿ ಕೇಂದ್ರ ತನಿಖಾ ಏಜೆನ್ಸಿಗಳಿಂದ ನಡೆದಿತ್ತು. ಸಾವಿರಾರು ಕೆಜಿ ಸ್ಫೋಟಕಗಳನ್ನು, ಅಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆ ನಂತರದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ನಿನ್ನೆ ಸಾಯಂಕಾಲ ಈ ಒಂದು ಸ್ಫೋಟ ಸಂಭವಿಸಿದೆ. ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಏನಾದರೂ ಡ್ರೈವ್ ಮಾಡಿದ್ರ, ಆತ್ಮಾಹುತಿ ದಾಳಿ ಆಗ್ಲಿ ಅಂತಾನೆ ಮಾಡಿದ್ದ ಇದು. ಆ ಕಾರ್ನಲ್ಲಿ ಇದ್ದಂತಹ ಏಕೈಕ ವ್ಯಕ್ತಿ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಆತ ಪಾರ್ಕಿಂಗ್ ಲಾಟ್ ಒಳಗಡೆ ಕಾರ್ ಎಂಟ್ರಿ ಮಾಡುವಾಗ ಕಾಣಿಸುತ್ತೆ. ಆ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅಂತ ಗುಪ್ತಚರ ಮಾಹಿತಿ ಹೇಳ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿರುವ ಆ ಒಂದು
ಕೃತ್ಯದ ಹಿಂದೆ ಶಂಕಿತ ಉಗ್ರ ಉಮರ್ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಗೊಂಡ ಕಾರಿನಲ್ಲಿ ಇದ್ದ ಡಾಕ್ಟರ್ ಉಮರ್ ನಬಿ, ಜಮ್ಮು ಕಾಶ್ಮೀರ ನಿವಾಸಿ ಡಾಕ್ಟರ್ ಉಮರ್ ನಬಿ ನಿನ್ನೆ ಹರಿಯಾಣದಿಂದ ಎಸ್ಕೇಪ್ ಆಗಿದ್ದ. ಹರಿಯಾಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಸಿಕ್ತು. ಆ ಸಂದರ್ಭದಲ್ಲಿ ಆತ ಪೊಲೀಸರ ಕೈಯಿಂದ ಎಸ್ಕೇಪ್ ಆಗಿದ್ದ, ಅವ್ರಿಗೆ ಸಿಕ್ಕಿರಲಿಲ್ಲ. ಡಾಕ್ಟರ್ ಉಮರ್ ನಬಿ ಫರೀದಾಬಾದ್ ಸ್ಫೋಟದ ರೂವಾರಿ ಅಂತ ಹೇಳಲಾಗಿದೆ. ಉಗ್ರ ಉಮರ್ ನಬಿ ನಿನ್ನೆ ಹರಿಯಾಣದ ದಾಳಿಯ ನಂತರದಲ್ಲಿ ಆತ ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ನ. ಹಾಗಾದ್ರೆ ಸಿಕ್ಕದಷ್ಟು ಡ್ಯಾಮೇಜ್ ಮಾಡಿ ಅತ್ಲಾಗೆ ಸೂಸೈಡ್ ಬಾಂಬರ್ ಆಗ್ಬಿಡೋಣ ಅಂತ ಕಾರಿನಲ್ಲಿ ಶಂಕಿತ ಉಗ್ರ ಉಮರ್ ನಬಿ ಇದ್ದ ಅನುಮಾನ ವ್ಯಕ್ತವಾಗಿದೆ. ಗುಪ್ತಚರ ಸಂಸ್ಥೆಗಳು ಉಮರ್ ಜಾಡು ಹಿಡಿದು ಶೋಧ ನಡೆಸ್ತಾ ಇವೆ. ಸ್ಫೋಟಿಸಿದ ಕಾರಿನಲ್ಲಿದ್ದಂತಹ ಮೃತ ವ್ಯಕ್ತಿಯ ಡಿಎನ್ಎಯನ್ನು ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಉದ್ದೇಶಿತ ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದರ ವಿವರವಾದ ವಿಷಯಗಳು ತನಿಖೆಯ ನಂತರವಷ್ಟೇ ಬಯಲಾಗಲಿದೆ. ಎಫ್ಎಸ್ಎಲ್ ವರದಿ ಕೂಡ ಬರಬೇಕಾಗುತ್ತೆ. ಪೊಲೀಸರು ಮತ್ತು ಕೇಂದ್ರದ ಹಲವು ಏಜೆನ್ಸಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಹರಿಯಾಣದಲ್ಲಿ ನಿನ್ನೆ ಒಂದು ಮೇಜರ್ ದಾಳಿ ಕೇಂದ್ರ ತನಿಖಾ ಏಜೆನ್ಸಿಗಳಿಂದ ನಡೆದಿತ್ತು. ಸಾವಿರಾರು ಕೆಜಿ ಸ್ಫೋಟಕಗಳನ್ನು, ಅಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆ ನಂತರದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ನಿನ್ನೆ ಸಾಯಂಕಾಲ ಈ ಒಂದು ಸ್ಫೋಟ ಸಂಭವಿಸಿದೆ. ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಏನಾದರೂ ಡ್ರೈವ್ ಮಾಡಿದ್ರ, ಆತ್ಮಾಹುತಿ ದಾಳಿ ಆಗ್ಲಿ ಅಂತಾನೆ ಮಾಡಿದ್ದ ಇದು. ಆ ಕಾರ್ನಲ್ಲಿ ಇದ್ದಂತಹ ಏಕೈಕ ವ್ಯಕ್ತಿ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಆತ ಪಾರ್ಕಿಂಗ್ ಲಾಟ್ ಒಳಗಡೆ ಕಾರ್ ಎಂಟ್ರಿ ಮಾಡುವಾಗ ಕಾಣಿಸುತ್ತೆ. ಆ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅಂತ ಗುಪ್ತಚರ ಮಾಹಿತಿ ಹೇಳ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಸಂಭವಿಸಿರುವ ಆ ಒಂದು ಕೃತ್ಯದ ಹಿಂದೆ ಶಂಕಿತ ಉಗ್ರ ಉಮರ್ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಗೊಂಡ ಕಾರಿನಲ್ಲಿ ಇದ್ದ ಡಾಕ್ಟರ್ ಉಮರ್ ನಬಿ, ಜಮ್ಮು ಕಾಶ್ಮೀರ ನಿವಾಸಿ ಡಾಕ್ಟರ್ ಉಮರ್ ನಬಿ ನಿನ್ನೆ ಹರಿಯಾಣದಿಂದ ಎಸ್ಕೇಪ್ ಆಗಿದ್ದ. ಹರಿಯಾಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಸಿಕ್ತು. ಆ ಸಂದರ್ಭದಲ್ಲಿ ಆತ ಪೊಲೀಸರ ಕೈಯಿಂದ ಎಸ್ಕೇಪ್ ಆಗಿದ್ದ, ಅವ್ರಿಗೆ ಸಿಕ್ಕಿರಲಿಲ್ಲ. ಡಾಕ್ಟರ್ ಉಮರ್ ನಬಿ ಫರೀದಾಬಾದ್ ಸ್ಫೋಟದ ರೂವಾರಿ ಅಂತ ಹೇಳಲಾಗಿದೆ. ಉಗ್ರ ಉಮರ್ ನಬಿ ನಿನ್ನೆ ಹರಿಯಾಣದ ದಾಳಿಯ ನಂತರದಲ್ಲಿ ಆತ ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ನ. ಹಾಗಾದ್ರೆ ಸಿಕ್ಕದಷ್ಟು ಡ್ಯಾಮೇಜ್ ಮಾಡಿ ಅತ್ಲಾಗೆ ಸೂಸೈಡ್ ಬಾಂಬರ್ ಆಗ್ಬಿಡೋಣ ಅಂತ ಕಾರಿನಲ್ಲಿ ಶಂಕಿತ ಉಗ್ರ ಉಮರ್ ನಬಿ ಇದ್ದ ಅನುಮಾನ ವ್ಯಕ್ತವಾಗಿದೆ. ಗುಪ್ತಚರ ಸಂಸ್ಥೆಗಳು ಉಮರ್ ಜಾಡು ಹಿಡಿದು ಶೋಧ ನಡೆಸ್ತಾ ಇವೆ. ಸ್ಫೋಟಿಸಿದ ಕಾರಿನಲ್ಲಿದ್ದಂತಹ ಮೃತ ವ್ಯಕ್ತಿಯ ಡಿಎನ್ಎಯನ್ನು ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಉದ್ದೇಶಿತ ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದರ ವಿವರವಾದ ವಿಷಯಗಳು ತನಿಖೆಯ ನಂತರವಷ್ಟೇ ಬಯಲಾಗಲಿದೆ. ಎಫ್ಎಸ್ಎಲ್ ವರದಿ ಕೂಡ ಬರಬೇಕಾಗುತ್ತೆ. ಪೊಲೀಸರು ಮತ್ತು ಕೇಂದ್ರದ ಹಲವು ಏಜೆನ್ಸಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಹರಿಯಾಣದಲ್ಲಿ ನಿನ್ನೆ ಒಂದು ಮೇಜರ್ ದಾಳಿ ಕೇಂದ್ರ ತನಿಖಾ ಏಜೆನ್ಸಿಗಳಿಂದ ನಡೆದಿತ್ತು. ಸಾವಿರಾರು ಕೆಜಿ ಸ್ಫೋಟಕಗಳನ್ನು, ಅಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆ ನಂತರದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ನಿನ್ನೆ ಸಾಯಂಕಾಲ ಈ ಒಂದು ಸ್ಫೋಟ ಸಂಭವಿಸಿದೆ. ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಏನಾದರೂ ಡ್ರೈವ್ ಮಾಡಿದ್ರ, ಆತ್ಮಾಹುತಿ ದಾಳಿ ಆಗ್ಲಿ ಅಂತಾನೆ ಮಾಡಿದ್ದ ಇದು. ಆ ಕಾರ್ನಲ್ಲಿ ಇದ್ದಂತಹ ಏಕೈಕ ವ್ಯಕ್ತಿ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಆತ ಪಾರ್ಕಿಂಗ್ ಲಾಟ್ ಒಳಗಡೆ ಕಾರ್ ಎಂಟ್ರಿ ಮಾಡುವಾಗ ಕಾಣಿಸುತ್ತೆ. ಆ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅಂತ ಗುಪ್ತಚರ ಮಾಹಿತಿ ಹೇಳ್ತಾ ಇದೆ.